ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 3ನೆಯ ಭಾನುವಾರವನ್ನು ಧರ್ಮಸಭೆ ದೈವವಾಕ್ಯದ ಭಾನುವಾರವಾಗಿ ಆಚರಿಸುತ್ತದೆ. ಅಪೆರು ವಿತ್ ಇಲೀಸ್ ಎಂಬ ಪ್ರೇಷಿತ ಪತ್ರದ ಮೂಲಕ ವಿಶ್ವತಂದೆ ಫ್ರಾನ್ಸಿಸ್ ಅವರು ಪವಿತ್ರ ಗ್ರಂಥದೊಂದಿಗೆ ನವೀಕೃತ ಸೇವಾ ಪಾಲನಾ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂವಾದವನ್ನು ಉತ್ತೇಜಿಸುವ ಉದ್ದೇಶದಿಂದ ದೈವವಾಕ್ಯದ ಭಾನುವಾರವನ್ನು ಅಧಿಕೃತವಾಗಿ ಸ್ಥಾಪಿಸಿದರು. ದೈವವಾಕ್ಯದ 7ನೇ ವಾರ್ಷಿಕ ಭಾನುವಾರ ಕೊಲಸ್ಸಿಯರಿಗೆ ಬರೆದ ಪತ್ರ, ಅಧ್ಯಾಯ 3, ವಾಕ್ಯ 16. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಲಿ ಎಂಬ ವಚನವು ಈ ವರ್ಷದ ಮಾರ್ಗದರ್ಶಕ ವಾಕ್ಯವಾಗಿದೆ. ನಮ್ಮಲ್ಲಿ ಜೀವಂತವಾಗಿಯೂ ಕಾರ್ಯನಿರತವಾಗಿಯೂ ನೆಲೆಸುತ್ತಿರುವ ದೇವರ ವಾಕ್ಯವನ್ನು ಪುನಃ ಕಂಡುಕೊಳ್ಳುವಂತೆ ನಮಗೆ ಆಹ್ವಾನವನ್ನು ನೀಡಲಾಗುತ್ತದೆ. ವಾಕ್ಯವು ನಮ್ಮಲ್ಲಿ ನೆಲೆಸುತ್ತದೆ ಮತ್ತು ನಮ್ಮ ಕತ್ತಲೆಯನ್ನು ಪ್ರಕಾಶಮಾನ ಬೆಳಕಾಗಿ ರೂಪಾಂತರಿಸುತ್ತದೆ. ಇಂದು ನಮ್ಮ ಧ್ಯಾನವು ಒಂದೇ ಏಕೀಕೃತ ಬೈಬಲ್ ಚಲನೆಯಿಂದ ಪ್ರೇರಿತವಾಗಿದೆ. ನೆಲೆಸುವ, ಪ್ರಕಾಶಿಸುವ, ಐಕ್ಯಗೊಳಿಸುವ ದೈವವಾಕ್ಯ. ಯೆಶಾಯನ ಪ್ರವಾದನಾತ್ಮಕ ವಾಗ್ದಾನದಿಂದ ಆರಂಭಿಸಿ ವಿಭಜಿತ ಧರ್ಮಸಭೆಗೆ ಪೌಲನ ಪಾಲನಾ ಸೇವೆಯ ಉಪದೇಶದ ಮೂಲಕ ಯೇಸು ಸ್ವತಃ ಘೋಷಿಸಿದ ಸಂದೇಶ ಹಾಗೂ ಶಿಷ್ಯರ ಕರೆಯುವಿಕೆಯವರೆಗೆ ದೈವವಾಕ್ಯವು ಜನರ ಮಧ್ಯೆ ಹೇಗೆ ನೆಲೆಸುತ್ತದೆ, ಅಂಧಕಾರವನ್ನು ಹೇಗೆ ಬೆಳಕಾಗಿಸುತ್ತದೆ ಮತ್ತು ವಿಭಜನೆಯ ಬದಲು ಐಕ್ಯತೆಯನ್ನು ಹೇಗೆ ನಿರ್ಮಿಸುತ್ತದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ಆಲಿಸುವುದರಿಂದ ನಾವು ಸಾಕ್ಷ್ಯ ನೀಡುವವರಾಗುತ್ತೇವೆ. ಹಾಗೆಯೇ ದೈವ ಕರೆಯೊಂದಿಗೆ ನಮ್ಮನ್ನು ಧಾರ್ಮಿಕ ಸೇವೆಗೆ ಕಳುಹಿಸಲಾಗುತ್ತದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಜನರು ತಮ್ಮ ಮನೆಗಳನ್ನು ಬಾವಿಯ ಸುತ್ತ ಕಟ್ಟಿಕೊಂಡಿದ್ದರು. ಕಾಲಕ್ರಮೇಣ ಊರು ದೊಡ್ಡದಾಗುವುದರೊಂದಿಗೆ ಜನರು ಆ ಬಾವಿಯನ್ನು ಮರೆತು ಸವಿಸ್ತಾರವಾಗಿ ಎತ್ತರವಾದ ಮನೆಗಳನ್ನು ದೊಡ್ಡ ದೊಡ್ಡ ಗೋಡೆಗಳೊಂದಿಗೆ ಕಟ್ಟುತ್ತಾ ಹೋದರು. ಅವರಿಗೂ ಆ ಬಾವಿಗೂ ಇರುವ ನಂಟನ್ನು ಮರೆತರು. ದೂರದ ಸ್ಥಳದಿಂದ ಕೊಳವೆ ವ್ಯವಸ್ಥೆಯನ್ನು ಮಾಡಿಕೊಂಡರು. ಒಂದು ಸಲ ಭೀಕರ ಬರಗಾಲ ಬಂದಾಗ ಆ ಹಳ್ಳಿಯವರು ನೀರಿನ ಕೊರತೆಯಿಂದ ಸಂಕಷ್ಟವನ್ನು ಅನುಭವಿಸುತ್ತಿರುವಾಗ ಆ ಹಳ್ಳಿಯ ಹಿರಿಯನೊಬ್ಬನು ಮಧ್ಯದಲ್ಲಿರುವ ಮರೆತ ಬಾವಿಯನ್ನು ನೆನಪಿಸಿದನು. ಜನರೆಲ್ಲರೂ ಬಾವಿಯಲ್ಲಿ ಬಿದ್ದಿರುವ ಕಲ್ಲುಗಳನ್ನು, ಕಸವನ್ನು ತೆರವುಗೊಳಿಸಿದಾಗ ಬಾವಿಯು ತಾಜಾ ನೀರಿನೊಂದಿಗೆ ಮತ್ತೆ ತುಂಬಿ ಹರಿಯತೊಡಗಿತು. ಇಲ್ಲಿ ಸಮಸ್ಯೆ ನೀರಿನ ಕೊರತೆಯಾಗಿರಲಿಲ್ಲ, ಆದರೆ ನೀರಿನ ಮೂಲದ ಸುತ್ತ ವಾಸಿಸುವುದನ್ನು ಮರೆತು ಹೋಗಿದ್ದೇ ಕಾರಣವಾಗಿತ್ತು. ಇದು ದೈವ ವಾಕ್ಯಕ್ಕೂ ಅನ್ವಯಿಸುವಂಥ ಸತ್ಯ. ದೈವವಾಕ್ಯವು ನಮ್ಮ ಜೀವನ ಮತ್ತು ಸಮುದಾಯಗಳ ಕೇಂದ್ರವಾಗಿ ನಮ್ಮಲ್ಲಿ ನೆಲೆಸದಿದ್ದರೆ ವಿಶ್ವಾಸ ದೂರವಾಗುತ್ತದೆ ಮತ್ತು ವಿಭಜನೆ ಹೆಚ್ಚುತ್ತದೆ. ಆದರೆ ದೈವ ವಾಕ್ಯವನ್ನು ಪುನಃ ಕಂಡುಕೊಂಡು ಅದು ನಮ್ಮಲ್ಲಿ ವಾಸಿಸಲು ಅವಕಾಶ ನೀಡಿದಾಗ ನಮ್ಮ ಬಾಳು ಪುನಃ ಆನಂದದಿಂದಲೂ ಐಕ್ಯತೆಯಿಂದಲೂ ಪ್ರಕಾಶಿಸುತ್ತದೆ. ನೆಲೆಸುವ ವಾಕ್ಯ ಜೀವಕ್ಕೆ ಆನಂದ ಮತ್ತು ಬೆಳಕು. ಇಂದು ನಮಗೆ ಪ್ರವಾದಿ ಯೆಶಾಯನು ನೀಡುವ ಸಂದೇಶ. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ. ಪ್ರವಾದಿ ಸಾರುವ ಆನಂದವು ಮೇಲ್ಮೈಯ ಭಾವೋದ್ರೇಕವಲ್ಲ ಅಥವಾ ತಾತ್ಕಾಲಿಕ ಉಲ್ಲಾಸವಲ್ಲ. ಅದು ಆಳವಾದ ಒಡಂಬಡಿಕೆಯ ಆನಂದ. ಸುಗ್ಗಿ ಕಾಲದಲ್ಲಿ ಸಂತೋಷದಿಂದ ಹಿಗ್ಗುವವರಂತೆ ಮತ್ತು ವಿಜಯದ ನಂತರ ಹರ್ಷದಿಂದ ಕೊಳ್ಳೆ ಹಂಚಿಕೊಳ್ಳುವವರಂತಿರುವ ಸಮಯಕ್ಕೆ ಹೋಲಿಸಲಾಗಿದೆ. ಈ ಚಿತ್ರಣಗಳು ಕೊರತೆಯಿಂದ ಸಮೃದ್ಧಿಗೆ, ಭಯದಿಂದ ಭದ್ರತೆಗೆ, ದಮನದಿಂದ ಸ್ವಾತಂತ್ರ್ಯಕ್ಕೆ ಸಂಭವಿಸುವ ರೂಪಾಂತರವನ್ನು ಸೂಚಿಸುತ್ತವೆ. ಯೆಶಾಯನು ಜಾಣ್ಮೆಯಿಂದ ಜೋರ್ಡಾನ್ ನದಿಯ ಆಚೆಯಲ್ಲಿರುವ ಜಬುಲೂನ್ ಮತ್ತು ನಫ್ತಾಲಿ ಪ್ರದೇಶಗಳನ್ನು, ಅಂದರೆ ಅನ್ಯ ಜನರ ಪ್ರಾಂತ್ಯವಾದ ಗಲಿಲೆಯವನ್ನು ಹೆಸರಿಸುತ್ತಾನೆ. ಇವು ಗಡಿಭಾಗಗಳಾಗಿದ್ದವು. ರಾಜಕೀಯವಾಗಿ ದುರ್ಬಲ, ಧಾರ್ಮಿಕವಾಗಿ ಮಿಶ್ರಿತ ಮತ್ತು ತಿರಸ್ಕೃತ ಪ್ರದೇಶಗಳು. ಇವು ನಷ್ಟ, ಆಕ್ರಮಣ ಮತ್ತು ಶೋಷಿತ ಜೀವನದ ಸಂಕೇತಗಳಾಗಿದ್ದವು. ಆದರೂ ದೇವರು ತನ್ನ ಬೆಳಕನ್ನು ಸ್ಥಾಪಿಸಲು ಆಯ್ಕೆ ಮಾಡುವುದು ಇಂತಹ ಸ್ಥಳಗಳನ್ನೇ. ರಕ್ಷಣೆಯು ಅಧಿಕಾರದ ಅಥವಾ ವಿಶೇಷಾಧಿಕಾರದ ಕೇಂದ್ರದಿಂದ ಆರಂಭವಾಗುವುದಿಲ್ಲ. ಬದಲಾಗಿ ಜನರು ಬದುಕಲು ಹೋರಾಡುವ ಇತಿಹಾಸದ ಅಂಚುಗಳಲ್ಲಿ ಪ್ರಾರಂಭವಾಗುತ್ತದೆ. ಹೀಬ್ರೂ ಮೂಲಪಾಠವು ವಿಶೇಷವಾಗಿ ಯಶಾವ್ ಎಂಬ ಕೂರಲು, ಉಳಿಯಲು, ವಾಸಿಸಲು ಎಂಬ ಅರ್ಥದ ಕ್ರಿಯಾಪದವನ್ನು ಬಳಸುತ್ತದೆ. ಇಲ್ಲಿ ಕತ್ತಲೆ ಜನರು ಕೇವಲ ದಾಟಿ ಹೋಗುವ ಸ್ಥಿತಿಯಲ್ಲ, ಅದು ಅವರು ವಾಸಿಸುವ ನೆಲವಾಗಿದೆ. ಆದರೆ ಈ ದೀರ್ಘಕಾಲದ ಕತ್ತಲೆಯ ವಾಸಸ್ಥಳದೊಳಗೆ ದೇವರು ತನ್ನ ಬೆಳಕನ್ನು ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತಾನೆ. ಈ ಒಳನೋಟವು ದೈವವಾಕ್ಯ ಭಾನುವಾರದ ಘೋಷವಾಕ್ಯ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಲಿ ಎಂಬುದಕ್ಕೆ ಆಳವಾದ ಅರ್ಥವನ್ನು ನೀಡುತ್ತದೆ. ದೈವವಾಕ್ಯವು ಮಾನವ ಇತಿಹಾಸಕ್ಕೆ ಅತಿಥಿಯಾಗಿ ಬಂದು ಹೋಗುವುದಿಲ್ಲ. ಅದು ಉಳಿಯಲು, ನೆಲೆಸಲು, ಗಾಯಗೊಂಡ ಸಮುದಾಯಗಳ ಮಧ್ಯೆ ತನ್ನ ಗುಡಾರವನ್ನು ಹಾಕಲು ಇಚ್ಛಿಸುತ್ತದೆ. ದೈವ ವಾಕ್ಯವು ನಿಜವಾಗಿ ನೆಲೆಸಿದಾಗ ಆನಂದವು ಪುನರ್ಜನ್ಮ ಪಡೆಯುತ್ತದೆ, ಮಾನವ ಘನತೆ ಪುನಃಸ್ಥಾಪಿತವಾಗುತ್ತದೆ ಮತ್ತು ಹೊಸ ಭವಿಷ್ಯವು ತೆರೆದುಕೊಳ್ಳುತ್ತದೆ.
ಒಟ್ಟಾರೆ ವಾಕ್ಯವು ನೆಲೆಸುವ ಸ್ಥಳದಲ್ಲಿ ಪ್ರಕಾಶಮಯ ಜೀವನ ಬೆಳಗುತ್ತದೆ. ನೆಲೆಸುವ ವಾಕ್ಯ ಐಕ್ಯತೆಯ ಕರೆಯಾಗಿದೆ. ಕೊರಿಂಥ್ಯರಿಗೆ ಬರೆದ ತನ್ನ ಮೊದಲ ಪತ್ರದಲ್ಲಿ ಸಂತ ಪೌಲನು ನಮ್ಮ ಗಮನವನ್ನು ಸಾಮಾಜಿಕ ಕತ್ತಲೆಯಿಂದ ಧರ್ಮಸಭೆಯೊಳಗಿನ ವಿಭಜನೆಗಳ ಕಡೆಗೆ ತಿರುಗಿಸುತ್ತಾನೆ. ಅವನು ಕೊರಿಂಥದಲ್ಲಿ ಭಿನ್ನಗೊಂಡ ಕ್ರೈಸ್ತ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ಅಲ್ಲಿ ವಿಶ್ವಾಸಿಗಳು ಕ್ರಿಸ್ತನಿಂದಲ್ಲ, ಬದಲಾಗಿ ವಿಭಿನ್ನ ವ್ಯಕ್ತಿಗಳಿಂದಲೇ ತಮ್ಮ ಗುರುತನ್ನು ನಿರ್ಧರಿಸಿಕೊಳ್ಳುವುದು ಈ ರೀತಿಯಾಗಿತ್ತು: ನಾನು ಪೌಲನ ಕಡೆ, ನಾನು ಅಪೊಲೋಸನ ಕಡೆ, ನಾನು ಕೇಫಸನ ಕಡೆ. ಅವರನ್ನು ಐಕ್ಯಗೊಳಿಸಬೇಕಿದ್ದ ವಾಕ್ಯವು ಈಗ ವೈಯಕ್ತಿಕ ಆಸಕ್ತಿಗಳ, ನಿಷ್ಠೆಗಳ ಮತ್ತು ಸ್ಪರ್ಧೆಗಳ ಬಯಕೆಗಳ ಒತ್ತಡಕ್ಕೆ ಈಡಾಗಿದೆ. ಐತಿಹಾಸಿಕ ಹಿನ್ನೆಲೆ ಇಲ್ಲಿ ಅತ್ಯಂತ ಮುಖ್ಯ. ಪೌಲನು, ಅಪೊಲೋಸನು ಮತ್ತು ಕೇಫಾಸನು ಎಲ್ಲರೂ ಕ್ರಿಸ್ತನ ನಿಜವಾದ ಶಿಷ್ಯರು ಮತ್ತು ಸೇವಕರು. ಒಂದೇ ಶುಭ ಸಂದೇಶ ಮತ್ತು ಸ್ನಾನದೀಕ್ಷೆಗೆ ಸಂಬಂಧಿಸಿದವರೇ ಆಗಿದ್ದರು. ಆದರೆ ದೈವ ವಾಕ್ಯವು ಕೇಂದ್ರ ಬಿಂದುವಾಗಿ ನೆಲೆಸದಿದ್ದರೆ ಪವಿತ್ರ ಸೇವೆಯೂ ಸಹ ವಿಭಜನೆಯ ಚಿಹ್ನೆಯಾಗುತ್ತದೆ. ಆದ್ದರಿಂದ ಪೌಲನು ಸ್ಪಷ್ಟತೆಯಿಂದ, ವಿನಯತೆಯಿಂದ ಒತ್ತಿ ಹೇಳುವುದೇನೆಂದರೆ, ಯೇಸು ಕ್ರಿಸ್ತನು ನನ್ನನ್ನು ಕಳುಹಿಸಿರುವುದು ದೀಕ್ಷಾಸ್ನಾನವನ್ನು ಕೊಡುವುದಕ್ಕಲ್ಲ, ಶುಭ ಸಂದೇಶವನ್ನು ಸಾರುವುದಕ್ಕೆ. ಇಲ್ಲಿ ನೆಲೆಸುವಿಕೆಗೆ ಸಂಬಂಧಿಸಿದ ಗ್ರೀಕ್ ಕ್ರಿಯಾಪದ ಎನೋಯಿಕೇಯಿನ್ ಆಂತರಿಕ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಹೃದಯದೊಳಗೆ ನೆಲೆಸುವ, ಆಂತರಿಕವಾಗಿ ಮನೋಭಾವನೆಗಳನ್ನು ರೂಪಿಸುವ ಅರ್ಥವನ್ನು ಒತ್ತಿದೆ. ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ನಾಲಿಗೆಯಲ್ಲಿ ಮಾತ್ರವಲ್ಲ, ನಮ್ಮ ಮನಸ್ಸಿನಲ್ಲಿ, ನಮ್ಮ ನಿರ್ಧಾರಗಳಲ್ಲಿ ಮತ್ತು ನಮ್ಮ ಸಂಬಂಧಗಳಲ್ಲಿ ಸಹ ವಾಸಿಸಬೇಕು. ಸಂತರು ಇದನ್ನು ಆಳವಾಗಿ ಅರ್ಥೈಸಿಕೊಂಡರು. ಸಂತ ಜಾನ್ ಕ್ರಿಸೋಸ್ಟಮ್ ತಿಳಿಸುವಂತೆ, ಧರ್ಮಸಭೆಯು ಗೋಡೆಗಳ ಅಥವಾ ಕಟ್ಟಡಗಳ ನಿರ್ಮಾಣವಲ್ಲ, ಆದರೆ ವಾಕ್ಯದ ಮೂಲಕ ಒಗ್ಗೂಡಿಸಲ್ಪಟ್ಟ ಜನರು. ಕ್ರಿಸ್ತನನ್ನು ವಿಭಜಿಸಿದಾಗ ಶುಭ ಸಂದೇಶವು ದುರ್ಬಲವಾಗುತ್ತದೆ ಎಂದು ಸಂತ ಅಗಸ್ಟಿನ್ ಎಚ್ಚರಿಸುತ್ತಾರೆ. ಕ್ರಿಸ್ತನ ವಾಕ್ಯವು ನಮ್ಮೊಳಗೆ ನಿಜವಾಗಿ ನೆಲೆಸಿದಾಗ ಅದು ಸ್ಪರ್ಧೆಯ ಬದಲು ಐಕ್ಯತೆಯನ್ನು, ಸ್ಥಾನಮಾನಕ್ಕಿಂತ ಸೇವೆಯನ್ನು ಮತ್ತು ವೈಷಮ್ಯಕ್ಕಿಂತ ಸೇವೆಗೆ ಪ್ರಾತಿನಿಧ್ಯವನ್ನು ನೀಡುತ್ತದೆ. ನೆಲೆಸುವ ವಾಕ್ಯವು ನಮ್ಮನ್ನು ಪ್ರೇಷಿತರನ್ನಾಗಿ ಮಾಡುತ್ತದೆ. ಅಂದರೆ ನಮ್ಮದೇ ವ್ಯಕ್ತಿತ್ವಗಳ ಅಥವಾ ಆದ್ಯತೆಗಳ ದೂತರನ್ನಲ್ಲ, ಬದಲಾಗಿ ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನ ದೂತರನ್ನಾಗಿ ಮಾರ್ಪಡಿಸುತ್ತದೆ. ನೆಲೆಸುವ ವಾಕ್ಯ ನಮಗಿತ್ತ ದೇವರ ಕುರಿಮರಿ. ಮತ್ತಾಯನ ಶುಭ ಸಂದೇಶವು ತಿಳಿಸುವಂತೆ, ಸ್ನಾನಿಕ ಯೋವಾನ್ನ ಬಂಧನಕ್ಕೊಳಗಾದಾಗ ನಂತರ ಯೇಸು ಗಲೀಲಕ್ಕೆ ಹೊರಟು ಹೋದರು. ಇದು ಯೆಶಾಯನ ಪ್ರವಾದನೆ ನೆರವೇರುವಂತೆ ಜೆಬುಲೋನ್ ಮತ್ತು ನೆಫ್ತಲಿಮ್ ಪ್ರಾಂತ್ಯಗಳು ಕತ್ತಲೆಯ ಪ್ರಾಬಲ್ಯದಿಂದ ನೊಂದ ನಾಡುಗಳಾಗಿವೆ ಎಂದು ಸೂಚಿಸುತ್ತದೆ. ಕಾರಣ, ಪ್ರವಾದಿಯೊಬ್ಬನನ್ನು ಮೌನಗೊಳಿಸಲಾಗಿದೆ, ರಾಜಕೀಯ ದಮನ ಹೆಚ್ಚಾಗಿದೆ ಮತ್ತು ಆಧ್ಯಾತ್ಮಿಕ ದಣಿವು ಗಾಢವಾಗಿದೆ. ಆದರೂ ಇಂತಹ ಪರಿಸ್ಥಿತಿಯಲ್ಲಿಯೇ ಯೇಸು ತನ್ನ ಸಾರ್ವಜನಿಕ ಸೇವೆಯನ್ನು ಪ್ರಾರಂಭಿಸುತ್ತಾನೆ. ಮತ್ತಾಯನು ಹೇಳುವಂತೆ, ಮರಣ ಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು. ಇಲ್ಲಿ ಗ್ರೀಕ್ ಕ್ರಿಯಾಪದ ಕಥೋಯಿಕೇಯಿನ್ ಶಾಶ್ವತವಾಗಿ ನೆಲೆಸಿರುವುದನ್ನು ಸೂಚಿಸುತ್ತದೆ. ಅದು ಭಯ ಮತ್ತು ನಿರಾಶೆಯ ಭಾರದಡಿ ಬದುಕುತ್ತಿರುವ ಜನರನ್ನು ಶಾಶ್ವತವಾಗಿ ಕೈಬಿಡುವುದಿಲ್ಲ ಎಂದು ವರ್ಣಿಸುತ್ತದೆ. ಯೇಸು ಇಂತಹ ಸ್ಥಳಗಳನ್ನು ತಿರಸ್ಕರಿಸುವುದಿಲ್ಲ, ಬದಲಾಗಿ ಅವರ ಮಧ್ಯೆ ವಾಸಿಸಲು ಇಚ್ಛಿಸುತ್ತಾನೆ. ಇದನ್ನು ಪ್ರಭು ಯೇಸು ಪಶ್ಚಾತ್ತಾಪ ಘೋಷಿಸುವ, ದೈವ ಸಾಮ್ರಾಜ್ಯ ಪ್ರಕಟಿಸುವ, ರೋಗಿಗಳನ್ನು ಗುಣಪಡಿಸುವ ಮತ್ತು ಹೊಸ ಭರವಸೆ ನೀಡುವ ಸೇವೆಯಾಗಿಸುತ್ತಾನೆ. ನಂತರ ಯೇಸು ತನ್ನ ಮೊದಲ ಶಿಷ್ಯರನ್ನು ಕರೆಯುತ್ತಾನೆ. ಸಮುದ್ರದ ಬಳಿ ತಮ್ಮ ಕೆಲಸಗಳಲ್ಲಿ ತೊಡಗಿರುವ ಮೀನುಗಾರರು ತಮ್ಮ ಬಲೆಯನ್ನು, ತಮ್ಮ ದೋಣಿಗಳನ್ನು ಮತ್ತು ತಮ್ಮ ಕುಟುಂಬವನ್ನು ಸಹ ತ್ಯಜಿಸುವ ದೃಶ್ಯ. ಅವರು ಅನುಸರಿಸುವುದು ಒಂದು ಸೈದ್ಧಾಂತಿಕ ಉಪದೇಶವಲ್ಲ, ಆದರೆ ಒಬ್ಬ ವ್ಯಕ್ತಿಯನ್ನು, ದೈವ ಮನುಷ್ಯನನ್ನು. ಶಿಷ್ಯತ್ವವು ಯೇಸುವಿಗೆ ಹತ್ತಿರವಾಗುವುದರಿಂದ ಮತ್ತು ಯೇಸುವಿನೊಂದಿಗೆ ನೆಲೆಸುವುದರಿಂದ ಆರಂಭವಾಗುತ್ತದೆ. ದೇವರ ಕುರಿಮರಿಯನ್ನು ನೋಡುವುದು ಕ್ಷಣಿಕ ದೃಷ್ಟಿ ಅಥವಾ ತಾತ್ಕಾಲಿಕ ಭಾವನೆಯಲ್ಲ, ಅದು ಜೀವನ ಪೂರ್ತಿ ನಮ್ಮಲ್ಲಿ ನೆಲೆಸುವುದು. ವಾಕ್ಯವು ನಮ್ಮಲ್ಲಿ ನೆಲೆಸಿದಾಗ ಅದು ನಮ್ಮ ಆದ್ಯತೆಗಳನ್ನು ಮರುರೂಪಿಸುತ್ತದೆ, ಅನಾರೋಗ್ಯಕರ ಬಂಧನಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ನಮ್ಮ ಆರಾಮ ವಲಯವನ್ನು ಮೀರಿ ಜಗತ್ತಿನ ಕಟ್ಟಕಡೆಯವರೆಗೆ, ಸಮಾಜದ ಅಂಚಿನಲ್ಲಿರುವವರಿಗೆ, ಶೋಷಣೆಗೊಳಗಾದವರಿಗೆ ಸೇವೆ ಸಲ್ಲಿಸುವ ಬದುಕಾಗಿ ಮಾರ್ಪಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವವಾಕ್ಯ ಭಾನುವಾರದ ಬೆಳಕಿನಲ್ಲಿ ನಾವು ನೆಲೆಸುವ, ಪ್ರಕಾಶಿಸುವ, ಐಕ್ಯಗೊಳಿಸುವ ದೈವವಾಕ್ಯ ಎಂಬ ವಿಷಯವನ್ನು ಆಳವಾಗಿ ಚಿಂತಿಸಿದ್ದೇವೆ. ಯೆಶಾಯನು ಸೂಚಿಸುವ ಶೋಷಿತ ಪ್ರದೇಶಗಳಿಂದ ಆರಂಭಿಸಿ ಪೌಲನ ವಿಭಜಿತ ಸಮುದಾಯದ ಮೂಲಕ ಗಲೀಲಿಯ ಸಮುದ್ರದ ತೀರದಲ್ಲಿ ಯೇಸು ನೀಡಿದ ಕರೆಯವರೆಗೆ ಒಂದೇ ಸತ್ಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ದೇವರ ವಾಕ್ಯವು ನಮ್ಮನ್ನು ನಿಯೋಜಿಸುವ ಮೊದಲು ನಮ್ಮಲ್ಲಿ ನೆಲೆಸಲು ಇಚ್ಛಿಸುತ್ತದೆ. ವಾಸಿಸುವ ವಾಕ್ಯವು ಕತ್ತಲೆಯೊಳಗೆ ಬೆಳಕನ್ನು, ವಿಭಜನೆಯೊಳಗೆ ಐಕ್ಯತೆಯನ್ನು ಮತ್ತು ಭಯದೊಳಗೆ ಧೈರ್ಯವನ್ನು ತರುತ್ತದೆ. ದೈವವಾಕ್ಯದ ಭಾನುವಾರವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ನಿಷ್ಠೆಯಿಂದ ಪ್ರಶ್ನಿಸೋಣ. ದೈವವಾಕ್ಯವು ನಿಜವಾಗಿಯೂ ನಮ್ಮ ಮನೆಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ ಮತ್ತು ನಮ್ಮ ಹೃದಯಗಳಲ್ಲಿ ನೆಲೆಸುತ್ತಿದೆಯೇ?
ಅದು ನಮ್ಮ ಸಂಬಂಧಗಳನ್ನು, ನಮ್ಮ ಆಯ್ಕೆಗಳನ್ನು ಮತ್ತು ನಮ್ಮ ಸೇವೆಯನ್ನು ರೂಪಿಸುತ್ತಿದೆಯೇ? ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧವಾಗಿ ನೆಲೆಸಲಿ. ಆಗ ಆನಂದ ಮತ್ತು ಬೆಳಕಿನಿಂದ ತುಂಬಿದವರಾಗಿ ನಾವು ನೆಲೆಸುವ, ಪ್ರಕಾಶಿಸುವ, ಐಕ್ಯಗೊಳಿಸುವ ದೈವ ವಾಕ್ಯವನ್ನು ಜಗತ್ತಿನ ಕಟ್ಟಕಡೆಯವರೆಗೆ ಸಾರುವವರಾಗುತ್ತೇವೆ. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ದೈವವಾಕ್ಯದ ಭಾನುವಾರವು ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ.